ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡೆಗಳಲ್ಲಿ ಒಂದಾಗಿರುವ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಸಾವಿರ ಪಂದ್ಯಗಳ ಸಂಭ್ರಮ ಮನೆ ಮಾಡಿದೆ. ಇಂದು ನಡೆದ ಫಿಫಾ ವಿಶ್ವಕಪ್ನ 1,000ನೇ ಪಂದ್ಯದಲ್ಲಿ ಜಪಾನ್ ತಂಡ ಟ್ಯುನೀಷಿಯಾ ವಿರುದ್ಧ 4-0 ಗೋಲುಗಳ ಅಂತರದಿಂದ ಭರ್ಜರಿ ಗೆಲುವು ದಾಖಲಿಸಿತು. ಇದರೊಂದಿಗೆ ಎಫ್ ಗುಂಪಿನಲ್ಲಿ ಆಡಿರುವ 2 ಪಂದ್ಯಗಳಲ್ಲಿ ತಲಾ 1 ಗೆಲುವು ಹಾಗೂ ಡ್ರಾ ಸಾಧಿಸಿರುವಂತಹ ಜಪಾನ್ ನಾಕೌಟ್ ಹಂತದ ಸನಿಹದಲ್ಲಿದೆ. ಈ ಗುಂಪಿನಲ್ಲಿ ಅಷ್ಟೇ ಅಂಕ ಗಳಿಸಿರುವ ನೆದರ್ಲ್ಯಾಂಡ್ಸ್ ಅಗ್ರಸ್ಥಾನದಲ್ಲಿದೆ. ಸ್ವೀಡನ್ 1 ಗೆಲುವು ಹಾಗೂ ಸೋಲಿನೊಂದಿಗೆ 3ನೇ ಸ್ಥಾನದಲ್ಲಿದೆ. ಮತ್ತೊಂದು ಕಡೆ ಸತತ 2ನೇ ಸೋಲಿಗೆ ಶರಣಾಗಿರುವಂತಹ ಟ್ಯುನೀಷಿಯಾ ಕೂಟದಿಂದಲೇ ಹೊರಬಿದ್ದಿದೆ. ಜಪಾನ್ ಪರ ದೈಚಿ ಕಮತ್ 4ನೇ ನಿಮಿಷ ಮತ್ತು ಅಯಾಸೆ ಒಯೆಡಾ 31 ಹಾಗೂ 83 ನಿಮಿಷ ಮತ್ತು ಝುನಾ ಇಟೋ 69 ನಿಮಿಷ ಗೋಲನ್ನು ದಾಖಲಿಸಿ ಗೆಲುವಿನ ರೂವಾರಿ ಎನಿಸಿದ್ದಾರೆ. ಮತ್ತೊಂದು ಕಡೆ ಇಡೀ ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹವೂ ಕೂಡ ಈಗಾಗಲೇ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸೆಳೆಯೋದಕ್ಕೆ ನೀವು ಇವತ್ತೇ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವನ್ನು ವೀಕ್ಷಣೆ ಮಾಡಿ ನಿಮ್ಮ ನೆಚ್ಚಿನ ತಂಡವನ್ನು ಕೂಡ ಹುರಿದುಂಬಿಸಬಹುದು. ಇದೀಗ ಫಿಫಾ ವಿಶ್ವಕಪ್ಗೆ ಸಹಸ್ರ ಪಂದ್ಯಗಳ ಸಂಭ್ರಮ ಬಂದಿರುವುದು. ಟ್ಯುನೀಷಿಯಾ ವಿರುದ್ಧ ಜಪಾನ್ ಗೆಲುವಿನ ಮೋಡಿ ಮಾಡಿದೆ. ಫಿಫಾ ವಿಶ್ವಕಪ್ನ 1,000ನೇ ಪಂದ್ಯದಲ್ಲಿ ಇದೀಗ ಜಪಾನ್ಗೆ ಜಯ ಸಿಕ್ಕಿದೆ. ನೀವು ಫಿಫಾ ವಿಶ್ವಕಪ್ಪನ್ನು ವೀಕ್ಷಣೆ ಮಾಡೋದಕ್ಕೆ ZEE5ಯಲ್ಲಿ ಲೈವ್ ಲಭ್ಯ ಇರುತ್ತೆ. ನೀವು ಅಲ್ಲಿ ಕೂಡ ವೀಕ್ಷಣೆಯನ್ನು ಮಾಡಬಹುದು. ಅಂದರೆ 1000 ಪಂದ್ಯಗಳ ಸಂಭ್ರಮ ಇದೀಗ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ. ಇವತ್ತು ಜಪಾನ್ ತಂಡ ಟ್ಯುನೀಷಿಯಾ ವಿರುದ್ಧ 4-0 ಗೋಲುಗಳ ಅಂತರದಿಂದ ಈ 1000ನೇ ಪಂದ್ಯವನ್ನು ಗೆಲುವು ದಾಖಲೆ ಮಾಡಿದರು. ಅದಾದ ನಂತರ ಎಫ್ ಗುಂಪಿನಲ್ಲಿ ಆಡಿರುವ 2 ಪಂದ್ಯಗಳಲ್ಲಿ ತಲಾ 1 ಗೆಲುವು ಹಾಗೂ ಡ್ರಾ ಸಾಧಿಸಿರುವಂತಹ ಜಪಾನ್ ನಾಕೌಟ್ ಹಂತದ ಸನಿಹದಲ್ಲಿದೆ. ಮತ್ತೊಂದು ಕಡೆ ಈ ಗುಂಪಿನಲ್ಲಿ ಅಷ್ಟೇ ಅಂಕ ಗಳಿಸಿರುವಂತಹ ನೆದರ್ಲ್ಯಾಂಡ್ಸ್ ಅಗ್ರಸ್ಥಾನಕ್ಕೇರಿದೆ. ಸ್ವೀಡನ್ 1 ಗೆಲುವು ಮತ್ತು ಸೋಲಿನೊಂದಿಗೆ 3ನೇ ಸ್ಥಾನದಲ್ಲಿದ್ದರೆ, ಮತ್ತೊಂದು ಕಡೆ ಸತತ 2ನೇ ಸೋಲಿಗೆ ಶರಣಾಗಿರುವಂತಹ ಟ್ಯುನೀಷಿಯಾ ಕೂಟದಿಂದಲೇ ಸದ್ಯಕ್ಕೆ ಹೊರಬಿದ್ದಿರುವುದು. ಜಪಾನ್ ಪರ ಡೈಚಿ ಕಮಾದ್, ಅಯಾಸೆ ಒಯಾಡಾ ಮತ್ತು ಝುನಾ ಇಟೋ ಇವರೆಲ್ಲ ಗೋಲು ದಾಖಲಿಸಿ ಗೆಲುವಿನ ರೂವಾರಿಯಾಗಿದ್ದಾರೆ.